ಈಗ ನಾನಾಗಿರ್ಬೋದು, ಯಶ್ ಆಗಿರ್ಬೋದು, ರಾಧಿಕಾ ಆಗಿರ್ಬೋದು, ಎಷ್ಟು ನೆಲೆ ಕಂಡ್ಕೊಂಡ್ವಿ ಅಂದ್ರೆ ಅದು ಫಸ್ಟ್ ರೀಸನ್ ಕೃಷ್ಣಪ್ಪ ಅವರೇ 2 ಕೋಟಿ ಬಜೆಟ್ ಅಲ್ಲಿ ಆಡ್ದಂತ ಸಿನಿಮಾ. ಅದು ಮುಂಗಾರು ಮಳೆ ಸಿನಿಮಾನ 1 ಕೋಟಿನಲ್ಲಿ ಮಾಡಿದ್ರು. ದೊಡ್ಡ ಈಗ ರವಿ ಸಾರು, ಶಿವಣ್ಣ ಇಂಥ ದೊಡ್ಡ ದೊಡ್ಡ ಹೀರೋಗಳಿಗೆ ಅವಾಗೆಲ್ಲೋ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾ ಇದ್ರ ವಿನಃ ಅವ್ರಿಗೆ ಸಾಂಗ್ಗಳಲ್ಲಿ ಅದನ್ನು. ಸೊ ಆ ತರ ಹುಡುಕಾಟದಲ್ಲಿ ಬಂದಿದ್ದೆ ರಾಧಿಕಾ ಮತ್ತೆ ಯಶ್. ಆಮೇಲೆ ಅಷ್ಟೊತ್ತಿಗೆ ಆಲ್ರೆಡಿ ರಾಧಿಕಾ ಒಂದು ಫಿಲಮ್ ಮಾಡಿದ್ಲು. ಯಶ್ಗೂ ಮುಂಚೆ ಒಬ್ಬ ಹುಡುಗ ಸೆಲೆಕ್ಟ್ ಆಗಿದ್ದ ಆ ಪಾತ್ರಕ್ಕೆ. ಅಂದ್ರೆ ಯಶ್ ಪಾರ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಬರೋದಲ್ಲ, ಅಲ್ಲಿ ನೋಡಿದಾಗ ಯಾರು ಹುಡುಗ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಲ್ಲ ಅಂತ ಹೇಳಿ ಗೊತ್ತು. ಬಟ್ ಅಲ್ಲೊಂದು ಪ್ರಾಬ್ಲಮ್ ಇತ್ತು. ಅವತ್ತೇನು ಡೆಡಿಕೇಶನ್, ಕೆಲಸದ ಬಗ್ಗೆ ಫೋಕಸ್ ಏನಿತ್ತಲ್ವಾ, ಸೇಮ್ ಅದೇ ಇವತ್ತಿಗೂ ಇರೋದು. ಅದಕ್ಕೆ ಆ ಎತ್ತರಕ್ಕೆ ಯಶ್ ರೀಚ್ ಆಗಿರೋದು ಅಷ್ಟೇ. ರಾಧಿಕಾ ಅವಳಿಗೆ ಬೇರೆ ಶುಭ ಇವರೆಲ್ಲ ಸೇರ್ಕೊಂಡು ಎಲ್ಲ ಮಾತು, ಅದು ಚಿಟ್ ಚಾಟು, ಅದು ಇದು ಅಂತ ಮಾತಾಡ್ತಾ ಇದ್ದಾರೆ. ಬೇರೆ ಆಕ್ಟರ್ ಇಲ್ಲ, ಇವ್ನು ಆಕ್ಚುಲಿ ಯಾವ್ದ್ರಲ್ಲಿ ಇನ್ವಾಲ್ವ್ ಆಗ್ತಾ ಇರಲಿಲ್ಲ. ದೊಡ್ಡ ಸ್ಟಾರ್ಗಳಿಗೆ ಸಿನಿಮಾ ಮಾಡುವಾಗ ಅವ್ರಿಗೆ ಕತೆ ಮಾಡಬೇಕಾಗತ್ತೆ, ಹೊಸಬ್ರಿಗೆ ಸಿನಿಮಾ ಮಾಡುವಾಗ ಕತೆಗೆ ತಕ್ಕಂಗೆ ಆರ್ಟಿಸ್ಟ್ಗಳು ಹುಡುಕಬೇಕಾಗುತ್ತೆ. ಇಲ್ಲ ಒಂದು ದೊಡ್ಡ ಸ್ಟಾರ್ ಜೊತೆ ಮಾಡೋಣ ಅಂತ ಅವ್ರದ್ದು ಆಸೆ ಫಸ್ಟು. ಸೊ ಅವಾಗ ನನಗೆ ಪರ್ಸ್ನಲ್ ಆಗಿ ಸುದೀಪ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಇವತ್ತು ಮೊಗ್ಗಿನ ಮನಸ್ಸು ಅಂತ ಒಂದು ಸಿನಿಮಾ ಆಯಿತು. ಆ ಸಿನಿಮಾದಿಂದ ಎಷ್ಟೋ, ಈಗ ನಾನಾಗಿರ್ಬೋದು, ಯಶ್ ಆಗಿರ್ಬೋದು, ರಾಧಿಕಾ ಆಗಿರ್ಬೋದು, ಎಷ್ಟೋ ಜನ ಕಲಾವಿದರು ನೆಲೆ ಕಂಡ್ಕೊಂಡ್ವಿ, ನಾವು ಟೆಕ್ನಿಷಿಯನ್ ನೆಲೆ ಕಂಡ್ಕೊಂಡ್ವಿ ಅಂದ್ರೆ ಅದು ಫಸ್ಟ್ ರೀಸನ್ ಕೃಷ್ಣಪ್ಪ ಅವರೇ. ಯಾಕಂದ್ರೆ ಅವರು ದುಡ್ಡು ಹಾಕೋರು ಅವ್ರು ತಾನೆ, ಕರೆಕ್ಟ್ ಅಲ್ವಾ, ರಿಸ್ಕ್. ಆಮೇಲೆ ಅವತ್ತಿಗೆ ಹೈ ಬಜೆಟ್ ಸಿನಿಮಾ ಅದು. ಅವತ್ತಿಗೆ ದೊಡ್ಡ ದೊಡ್ಡ ಸ್ಟಾರ್ಗಳ ಬಜೆಟ್ ಏನಾಗ್ತಾ ಇತ್ತು, 2 ಕೋಟಿ ಬಜೆಟ್ ಅಲ್ಲಿ ಆಡ್ದಂತ ಸಿನಿಮಾ ಅದು. ಮುಂಗಾರು ಮಳೆ ಸಿನಿಮಾನ 1 ಕೋಟಿನಲ್ಲಿ ಮಾಡಿದ್ರು. ಸೊ ಮೊಗ್ಗಿನ ಮನಸ್ಸು ಸಿನಿಮಾ ಅಂದ್ರೆ ಡಬಲ್ ಬಜೆಟ್ ಸಿನಿಮಾ ಅದು. ಅಷ್ಟಾಗಿತ್ತು ಅಲ್ಲ, ಮುಂಚೆನೆ ಗೊತ್ತಿತ್ತು. ನಮ್ಗೆ ಫಸ್ಟ್ ಅಲ್ಲಿ ಡ್ರಾಪ್ ಆಗಿದೆ ಆ ಬಜೆಟ್ಗೋಸ್ಕರ. ಅದು ಫಸ್ಟ್ ರಾಮೋಜಿರಾವ್ ಅವರ ಕಂಪ್ನಿನಲ್ಲಿ ಅದೇ ಬಜೆಟ್ಗೋಸ್ಕರನೇ ಆ ಕತೆ ಬೇಡ ಅಂತ ಬೇರೆ ಕತೆ ಕೊಟ್ಟಿದ್ದು, ಸಿಕ್ಸರ್ ಕತೆ ಕೊಟ್ಟಿದ್ದ. ಅಲ್ಲಿ ಎಲ್ಲ ಹೊಸ ಕಲಾವಿದ್ರು ಇದ್ರು. ಎಲ್ಲಿ ಯಾವ ಪಾಯಿಂಟ್ ಅದರ ಮೇಕಿಂಗ್ ಇದೆಯಲ್ಲ, ಅದರ ಮೇಕಿಂಗ್ ತುಂಬಾ ಟೈಮ್ ಟೇಕಿಂಗು. ಆಮೇಲೆ ಮೊಗ್ಗಿನ ಮನಸ್ಸು ಸಿನಿಮಾ ಅವತ್ತಿಗೆ ತುಂಬಾನೇ ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡಿದಂತ ಸಿನಿಮಾ ಟೆಕ್ನಿಕಲಿ. ನಿಮಗೆ ಇವತ್ತು ನೋಡಿದಾಗ ಏನು ಹೌದಾ ಏನೋ ಅಂತ ಅನ್ಸುತ್ತೆ. ಅವತ್ತಿಗೆ ನಾವು ಯೂಸ್ ಮಾಡಿರುವಂತ ಕ್ಯಾಮ್ರಾ ಆಗಿರ್ಬೋದು, ಲೈಟಿಂಗ್ ಸ್ಕೀಮ್ ಆಗಿರ್ಬೋದು, ಆಮೇಲೆ ಈ ಫ್ಯಾಷನ್ ಡಿಸೈನಿಂಗು, ಕಾಸ್ಟ್ಯೂಮ್ ಡಿಸೈನಿಂಗ್, ಅವೆಲ್ಲ ಅವತ್ತಿಗೆ ಫಸ್ಟ್ ಪಿಕ್ಚರ್. ಅದು ಸಾಂಗ್ ಪಿಕ್ಚರ್. ದೊಡ್ಡ ದೊಡ್ಡ ಈಗ ರವಿ ಸಾರು, ಶಿವಣ್ಣ ಇಂಥ ದೊಡ್ಡ ದೊಡ್ಡ ಹೀರೋಗಳಿಗೆ ಅವಾಗೆಲ್ಲೋ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾ ಇದ್ರ ವಿನಃ ಅವ್ರಿಗೆ ಸಾಂಗ್ಗಳಲ್ಲಿ ಅದನ್ನು. ಇಡೀ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನಿಂಗು, ಒಂದು ಕಲರ್ ಪ್ಯಾಲೆಟ್, ಅದು ಆ ಥರದ್ದೆಲ್ಲ ಟೆಕ್ನಿಕಲ್ ಇದ್ಯಾವುದು ಕನ್ನಡದಲ್ಲಿ ಇನ್ನೂ ಇರಲಿಲ್ಲ. ಅದೆಲ್ಲ ಮಾಡಿದಂಥ ಮೊದಲನೇ ಸಿನಿಮಾ ಅದು. ಆಮೇಲೆ ಕ್ಯಾಮ್ರಾನು ತುಂಬ ಹೈ ಎಂಡ್ ಕ್ಯಾಮ್ರಾ, ಆಮೇಲೆ ಇಕ್ವಿಪ್ಮೆಂಟ್ಗಳೆಲ್ಲ ಚೆನ್ನಾಗಿ ಯೂಸ್ ಮಾಡಿದ್ವಿ. ಯಾಕೆ ಅಂದರೆ ಅವತ್ತಿಗೆ ಅದು ತುಂಬ ಯೂತ್ಸನ್ನ ಟಾರ್ಗೆಟ್ ಮಾಡಿದಂಥ ಸಿನಿಮಾ, ಯೂತ್ಫುಲ್ ಸಿನಿಮಾ. ಸೊ ಯೂತ್ ಅಂತ ಅಂದರೆ ಅವ್ರಿಗೆ ಎಲ್ಲವೂ ಸುಂದರವಾಗಿ ಕಾಣಬೇಕು, ಸ್ಟೈಲಿಶ್ ಆಗಿರಬೇಕು ಯಂಗ್ಸ್ಟರ್ಸ್ಗೆ ಫಿಲ್ಮ್ ಅಂತಂದರೆ. ಕರೆಕ್ಟ್. ಸೊ ನಾವು ನಮ್ಮ ಟಾರ್ಗೆಟೆಡ್ ಆಡಿಯನ್ಸ್ ಅವರಾಗಿರೋದ್ರಿಂದ ಅದು ಮೇಕಿಂಗ್ ಚೆನ್ನಾಗಿ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಅಷ್ಟೊಂದು ಬಜೆಟ್ ಆಗಿದ್ದು ಅಷ್ಟೇ. ಬಟ್ ಅದೇ ಈ ಕೃಷ್ಣಪ್ಪ ಅವ್ರ ಬ್ಯಾನರ್ನಲ್ಲಿ ಹಲವಾರು ಸಿನಿಮಾ ಮಾಡಿದ್ದಾರೆ. ಬಟ್ 2 ಸಿನಿಮಾ ಯಾವತ್ತೂ ನೆನಪಲ್ಲಿ ಉಳಿಯುತ್ತೆ. ಒಂದು ಮುಂಗಾರು ಮಳೆ, ಇನ್ನೊಂದು ಮೊಗ್ಗಿನ ಮನಸ್ಸು. ಸಕ್ಸಸ್ ಅಂತಲ್ಲ, ಬಟ್ 2 ತುಂಬಾ ಬೇರೆನೆ ಕಾಣಿಸುತ್ತೆ. ಕನ್ನಡದಲ್ಲಿ ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ, ಬೇರೆ ಕಾಣಿಸುತ್ತೆ. ಯಾವಾಗಲೂ ಆ ಹೊಸ ಅಲೆ ಸಿನಿಮಾ ಅಂತ ಏನು ಕರಿತೀವಿ, ಆ ಒಂದು ನ್ಯೂ ವೇವ್ ಸಿನಿಮಾಗಳು ಯಾವತ್ತೂ ಅಚ್ಚಳಿದೇ ಉಳಿಯುತ್ತೆ. ಬಟ್ ಕಾಸ್ಟಿಂಗ್ ಚಾಲೆಂಜಿಂಗ್ ಇತ್ತ ನಿಮಗೆ? ಇಲ್ಲ, ಅವತ್ತಿಗೆ ಏನಂದ್ರೆ ಸ್ಮಾಲ್ ಸ್ಕ್ರೀನು ನನಗೆ ತುಂಬಾ ಹೆಲ್ಪ್ ಮಾಡ್ತು. ಓಕೆ. ಅಂದ್ರೆ ನೀವು ಕೇಳಿರ್ಬೋದು ಸಿನಿಮಾಗಳಲ್ಲಿ ರಂಗಭೂಮಿಯಲ್ಲಿ ಕಲಾವಿದರನ್ನೆಲ್ಲ ರಂಗಭೂಮಿಗೆ ಹುಡುಕ್ತಾರೆ ಅಂತ. ಬಟ್ ನಾನು ಮೊಗ್ಗಿನ ಮನಸ್ಸು ಟೈಮಲ್ಲಿ ಅವಾಗೆಲ್ಲ ಆಲ್ರೆಡಿ ಸ್ಮಾಲ್ ಸ್ಕ್ರೀನ್ ಏರಾದು. ಸೊ ಒಳ್ಳೆ ಆಕ್ಟರ್ಗಳು ಬೇಕು ಅಂದ್ರೆ ಎಲ್ಲರೂ ಸೀರಿಯಲ್ಗಳಲ್ಲಿ ಅಲ್ಲಿ ಇಲ್ಲಿ ಆಕ್ಟ್ ಮಾಡ್ತಾ ಇರ್ತಾರಲ್ಲ. ಸೊ ಅಲ್ಲಿ ನೋಡಿದ್ರೆ ಬೆಟ್ರು ಅಂತೇಳಿ ಅಲ್ಲಿ ಎಲ್ಲ ಅವತ್ತಿಗೆ ಯಾವ್ಯಾವುದು ಸೀರಿಯಲ್ಗಳು ಟೆಲಿಕಾಸ್ಟ್ ಆಗ್ತಾ ಇತ್ತು, ಅಲ್ಲಿ ಯಾರ್ಯಾರು ಯಂಗ್ಸ್ಟರ್ಸ್ ಇದ್ದಾರೆ ಅದನ್ನೆಲ್ಲ ಲಿಸ್ಟ್ ಮಾಡಿ ಹುಡುಕ್ತಾ ಇದ್ವಿ ನಾವು. ಸೊ ಆ ಥರ ಹುಡುಕಾಟದಲ್ಲಿ ಬಂದಿದ್ದೆ ರಾಧಿಕಾ ಮತ್ತೆ ಯಶ್. ಅಂದ್ರೆ ಬಟ್ ರಾಧಿಕಾದ್ದು ಸೀರಿಯಲ್ ನೋಡಿರ್ಲಿಲ್ಲ ನಾನು. ನಮ್ಮ ಪ್ರತಾಪ್ ರಾವ್ ಅಂತ ನಮ್ಮ ಮೊಗ್ಗಿನ ಮನಸ್ಸು ಸಿನಿಮಾದ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಅವರು ಯಾವುದೋ ಮ್ಯಾಗಝೀನ್ ಅಲ್ಲಿ ಬಂದಿತ್ತು ರಾಧಿಕಾ ಫೋಟೋ. ಅದನ್ನ ತಗೊಂಬಂದು ತೋರಿಸಿ, ಹುಡುಗಿ ಚೆನ್ನಾಗಿದೆ ನೋಡಿ ಸರ್ ಅಂತ ತೋರಿಸಿದ್ರು. ಆಮೇಲೆ ಅಷ್ಟೊತ್ತಿಗೆ ಆಲ್ರೆಡಿ ರಾಧಿಕಾ ಒಂದು ಫಿಲಮ್ ಮಾಡಿದ್ಲು, ಅರ್ಧಕ್ಕೆ ನಿಂತೋಗಿತ್ತು ಫಿಲಮ್. ಅದು 18th ಕ್ರಾಸ್ ಅಂತಾನೆ. ಕರೆಕ್ಟ್, 18th ಕ್ರಾಸ್. ಅದು ನಿಂತೋಗಿತ್ತು ಆ ಫಿಲ್ಮ್, ಮಲ್ಲೇಶ್ವರಂ 18th ಕ್ರಾಸ್. ಆಮೇಲೆ ಆ ಹುಡುಗಿ ರಾಧಿಕಾನ ಕರೆಸಿ ಆಡಿಷನ್ ಮಾಡಿ, ಆಡಿಷನ್ ಅಲ್ಲಿ ಗೊತ್ತಾಯ್ತು ಆಕೆ ತುಂಬಾ ಟ್ಯಾಲೆಂಟೆಡ್ ಅಂತ. ಆಮೇಲೆ ಗೊತ್ತಾಯ್ತು ಆಕೆ ಸೀರಿಯಲ್ ಮಾಡಿದ್ಲು ಅಂತ ಅದಕ್ಕೆ ಮುಂಚೆ.
ಸೊ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇತ್ತು, ತುಂಬ ಟ್ಯಾಲೆಂಟೆಡ್ ಆಗಿದ್ಲು, ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು, ಆ ಪಾತ್ರಕ್ಕೆ ತುಂಬ ಸೂಟ್ ಆಗ್ತಾ ಇದ್ಲು ಅನ್ನೋ ಕಾರಣಕ್ಕೆ ರಾಧಿಕನ್ ಸೆಲೆಕ್ಟ್ ಮಾಡಿದ್ವಿ. ಓಕೆ. ಅದೇ ಥರ ಶುಭಾ ಪುಂಜನೂ ಹಂಗೆ ಬಂದಿದ್ದು. ಶುಭಾ ಪುಂಜದು ಈ ಥರ ಆಡಿಷನ್ಗೆ ಬಂದು ಆಡಿಷನ್ ಕೊಟ್ಟಾಗ್ಲೇ ಶುಭಾನು ಆಲ್ರೆಡಿ ಫಿಲಮ್ ಯಾವುದೋ ಒಂದು ಮಾಡಿದ್ಲು, ಬೇರೆ ಚಿಕ್ಕ ಒಂದು ಸಿನಿಮಾ. ಬಟ್ ಅದನ್ನು ನಾನು ನೋಡಿರಲಿಲ್ಲ. ನಮ್ಮ ಆಡಿಷನ್ನಲ್ಲಿ ಆಕೆ ಆ ಪಾತ್ರಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾಳೆ ಅಂತ ಶುಭಾ ಸೆಲೆಕ್ಟ್ ಮಾಡಿದ್ದು. ಅದೇ ಥರ ಈ ಹುಡುಗರು ಎಲ್ಲ ಅಷ್ಟೇ, ಈ ಆಡಿಷನ್ಗೆ ಬಂದಿರೋ ಹುಡುಗರಲ್ಲೇ ನಮ್ಮ ಪಾತ್ರಗಳು ಯಾರು ಸೂಟ್ ಆಗ್ತಾರ ಅಂಥವ್ರನ್ನೆಲ್ಲ ಸೆಲೆಕ್ಟ್ ಮಾಡಿದ್ದು. ಯಶ್ ಮಾತ್ರ ಲಾಸ್ಟಲ್ಲಿ, ಅಂದರೆ ಆ್ಯಕ್ಚುಲಿ ಯಶ್ಗೂ ಮುಂಚೆ ಒಬ್ಬ ಹುಡುಗ ಸೆಲೆಕ್ಟ್ ಆಗಿದ್ದ. ಹೌದಾ? ಆ ಪಾತ್ರಕ್ಕೆ. ಓಕೆ. ಸೊ ಅವನು ಇನ್ನೇನು ನಾವು ಶೂಟಿಂಗ್ ಹೋಗ್ಬೇಕು ಅನ್ನೋ ಅಷ್ಟರೊಳಗೆ ಬೈಕಿಂದ ಬಿದ್ದು ಕಾಲು ಮುರ್ಕೊಂಬಿಟ್ಟ. ಅವ್ನು ಬ್ಯಾಡ್ ಲಕ್. ಸೊ ಅವ್ನು ಮುರ್ಕೊಂಡ್ಮೇಲೆ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಶೂಟಿಂಗು ಅರ್ಧ ಮುಗಿದೋಗ್ಬಿಟ್ಟಿತ್ತು. ಅಂದ್ರೆ ಯಶ್ ಪಾರ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಬರೋದಲ್ಲ. ಸೊ ನಾವು ಫಸ್ಟ್ ಹಾಫ್ ಮೇಲೆ ಶೂಟಿಂಗ್ ಮಾಡ್ತಾ ಇದ್ದೆ ನಾನು ಆಲ್ರೆಡಿ. ಸೊ ಆಮೇಲೆ ಹುಡುಗ ಬೇರೆ ಫಿಕ್ಸ್ ಆಗಿದ್ನಲ್ಲ, ಅವ್ನ ಪೋರ್ಷನ್ ಲೇಟ್ ಇತ್ತು. ಬಟ್ ಮಧ್ಯದಲ್ಲಿ ಅವ್ನು ಕಾಲ್ ಮುರ್ಕೊಂಡಿದ್ರೆ ಮತ್ತೆ ನಾನು ಹೊಸ ಹೀರೋನ್ ಹುಡ್ಕೋಂಥ ಪರಿಸ್ಥಿತಿ ಬಂತು. ಸೊ ಆ ಹುಡುಗಾಟದಲ್ಲಿ ಕಣ್ಣಿಗೆ ಬಿದ್ದು ಯಶ್. ಅಂದ್ರೆ ಯಶ್ನ ನಾನು ನೋಡಿದ್ದು ಕೂಡ ಸೀರಿಯಲ್ ಅಲ್ಲೇ. ಅವತ್ತೀಗ ಯಾವುದೋ ನಂದಗೋಕುಲ ಅಲ್ಲ, 3 ಜನ ಒಂದೇ ಸೀರಿಯಲ್ ಆಕ್ಟ್ ಮಾಡ್ತಾ ಇದ್ರು. ಬಟ್ ಅನಂತ್ ಸರ್, ಅಚ್ಯುತ್ ಕುಮಾರ್, ಯಶ್ ಎಲ್ಲರೂ ಆಕ್ಟ್ ಮಾಡ್ತಾ ಇದ್ರು. ಸೊ ಆ ಸೀರಿಯಲ್ ಅಲ್ಲಿ ಒಂದ್ ದಿವಸ ಯಶ್ನ ನೋಡಿದೆ ನಾನು. ಅಲ್ಲಿ ನೋಡಿದಾಗ ಯಾರು ಹುಡುಗ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಲ್ಲ ಅಂತ ಹೇಳಿ ಆಮೇಲೆ ಯಶ್ನ ಕರೆಸಿ ಯಶ್ಗೆ ಆಡಿಷನ್ ಅದೆಲ್ಲ ಆದ್ಮೇಲೆ ಸೊ ಎಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾನೆ ಅಂತ ಗೊತ್ತು. ಬಟ್ ಅಲ್ಲೊಂದು ಪ್ರಾಬ್ಲಮ್ ಇತ್ತು. ಯಶ್ ಸೆಲೆಕ್ಟ್ ಆಗ್ಬಿಟ್ಟ ಆಡಿಷನ್ ಅಲ್ಲಿ, ಎಲ್ಲ ಓಕೆ ಕ್ಯಾರೆಕ್ಟರ್ ಸೂಟ್ ಆಗ್ತಾನೆ. ಬಟ್ ಯಶ್ ದಾಡಿ ಬಿಟ್ಕೊಂಡಿದ್ದ ಅವಾಗ. ದಾಡಿ ಈಗಿರೋ ತರ ದಾಡಿ ಅಲ್ಲ, ಈ ತರ ಕುರ್ಚುಲ್ಗಡ್ಡ ದಾಡಿ ಬಿಟ್ಕೊಂಡಿದ್ದು. ನಮ್ಮ ಪಾತ್ರಕ್ಕೆ ದಾಡಿ ಬೇಕಿರ್ಲಿಲ್ಲ, ಶೇವ್ ಮಾಡ್ಬೇಕಿತ್ತು. ಅಂದ್ರೆ 2 ಗೆಟಪ್ ಇತ್ತು. ಈಗ ವಿತ್ ಕ್ಲೀನ್ ಶೇವ್ಡ್ ಪೋರ್ಷನ್ ಒಂದು, ಅಂದ್ರೆ ಕಾಲೇಜ್ ಡೇಸ್ ಅಲ್ಲಿ ಕ್ಲೀನ್ ಶೇವ್ಡು, ಅದಾದ್ಮೇಲೆ ಅವ್ನು ಸಿಂಗರ್ ಆದ್ಮೇಲೆ ಆ ದಾಡಿ ಗಿಡಿ ಎಲ್ಲ. ಸೊ ಈ ಟ್ರಾನ್ಸ್ಫಾರ್ಮೇಶನ್ ಇತ್ತಲ್ಲ, ಅದು ಅವ್ನು ಸೀರಿಯಲ್ ಅಲ್ಲಿ ಬೇರೆ ಮಾಡ್ತಾ ಇದ್ದ, ಇನ್ನು ರನ್ನಿಂಗ್ ಅಲ್ಲಿ ಇದ್ದಂತ ಸೀರಿಯಲ್. ಸೊ ಇಲ್ಲ ಗಡ್ಡ ತೆಗೆದ್ರೆ ಮಾತ್ರ ಈ ಫಿಲಮ್ ಅಲ್ಲಿ ಮಾಡಕ್ಕಾಗೋದು ಅಂತ ಹೇಳಿದ್ದೆ ನಾನು. ಗಡ್ಡ ತೆಗಿಲೇಬೇಕಿತ್ತು ಅವ್ನು ಈ ಫಿಲ್ಮ್ ಅಲ್ಲಿ ಮಾಡ್ಬೇಕಾದ್ರೆ. ಓಕೆ ನೀನು ಸೆಲೆಕ್ಟ್ ಆಗಿದ್ಯಾ, ಅದೇ ಥರ ಸೀರಿಯಲ್ ಮಾಡ್ತಾ ಇದ್ದೀನಿ ಸರ್, ದಾಡಿ ಕಂಟಿನ್ಯೂಟಿ ಅದು ಇದು ಅಂತಂದ. ಗೊತ್ತಿಲ್ಲಪ್ಪ, ನಿನ್ನ ಟೀಮನ್ನು ಹೋಗಿ ಕೇಳ್ಕೊಂಬ, ಈಗ ನನ್ನ ಕ್ಯಾರೆಕ್ಟರ್ಗಂತೂ ದಾಡಿ ಬೇಡ ಅಂತ ಹೇಳಿ ನಿಮ್ಮ ಡೈರೆಕ್ಟ್ರು ಅವ್ರನ್ನ ಕೇಳ್ಕೊಂಡು ಬಾ, ನೀನು ಮ್ಯಾನೇಜ್ ಮಾಡ್ತೀಯಾ ಡೇಟು ಅದು ಇದೆಲ್ಲ ನೀನು ಮ್ಯಾನೇಜ್ ಮಾಡ್ತೀಯಾ ಅಂದರೆ ಓಕೆ ನೀನು ಈ ಪಾತ್ರ ಮಾಡ್ಬೋದು ಅಂತ ಹೇಳಿದ್ದೆ. ಆಮೇಲೆ ಯಶ್ ಹೋಗಿ ಆ ಟೀಮ್ ಜೊತೆ ಮಾತಾಡಿಕೊಂಡು ಡೇಟ್ನ ನೀಟಾಗಿ ಅಂದರೆ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಶೂಟಿಂಗಿಗೆ ಡೇಟಿಗೆ ಕ್ಲಾಶ್ ಆಗ್ದಂಗೆ ಬಂದು ಆ ದಾಡಿ ಎಲ್ಲ ತೆಗೆದು ಆ್ಯಕ್ಟ್ ಮಾಡಿದ್ದು. ಅಂದರೆ ಒಂದು ಶೆಡ್ಯೂಲಿಗೆ ಅದರ ಅವಶ್ಯಕತೆ ಇತ್ತು ಅಷ್ಟೇ. 2ನೇ ಶೆಡ್ಯೂಲಿಗೆ ಮತ್ತೆ ಅವನಿಗೆ ಗಡ್ಡ ಬೇಕಿತ್ತು ನಮಗೆ, ಅಲ್ಲಿಂದ ಅದೇನು ಇಶ್ಯೂ ಇರಲಿಲ್ಲ. ಈ ತರ ನೋಡಿ, ಇವತ್ತು ಆ ಗಡ್ಡಕ್ಕೋಸ್ಕರ ಅಷ್ಟು ನಡೆದಿದ್ದು. ಇವತ್ತು ಬ್ರ್ಯಾಂಡ್ ಆಗೋಯ್ತು, ನ್ಯಾಷನಲ್ ಬ್ರ್ಯಾಂಡ್ ಅಂಬಾಸಿಡರ್. ಬಹುಶಃ KGF ಆದ್ಮೇಲೆ ಬಹುತೇಕ ಎಲ್ಲ ಹೀರೋಗಳು KGF ನ ನೋಡಿ ಗಡ್ಡ ಬಿಟ್ಟವರ ಸಂಖ್ಯೆ ಇಂಡಿಯಾದಲ್ಲಿ ಬಹಳಷ್ಟಿದೆ. ಹೀರೋಗಳ ಸಂಖ್ಯೆ ಬರೀ ಜನಸಾಮಾನ್ಯರು ಬಿಟ್ಬಿಡಿ, ತೆರೆ ಮೇಲೆ ಗಡ್ಡ ಬಿಟ್ಟವರ ಸಂಖ್ಯೆನೇ ಬಹಳಷ್ಟಿದೆ. ಅಂದ್ರೆ ದಟ್ ಮಚ್ ಒಂದು ಟ್ರೆಂಡ್, ಒಂದು ಬ್ರ್ಯಾಂಡ್, ದಾಡಿ ಬ್ರ್ಯಾಂಡ್. ಏನ್ ಅನ್ಸುತ್ತೆ, ಎಷ್ಟು ಪ್ಯಾಷನೇಟ್ ಇದ್ರು ಫಸ್ಟ್ ಸಿನಿಮಾದಲ್ಲಿ ಯಶ್ ಅಂತ ಅನ್ಸುತ್ತೆ. ಇವತ್ತು ಒಂದು ನ್ಯಾಷನಲ್ ಫೇಮ್ ಆಗಿ ಬೆಳೆದಿದ್ದಾರೆ ಅಂದ್ರೆ ಆ ಫಸ್ಟ್ ಸಿನಿಮಾದಲ್ಲೇ ಕಾಣಿಸಿರುತ್ತಲ್ಲ ಯಾವುದೋ ಒಂದು ವಿಷಯ. ಹೌದು, ಅವನು ಅವತ್ತು ಹೆಂಗಿದ್ದು ಇವತ್ತು ಹಂಗೆ ಇರೋದು. ಅವತ್ತೇನು ಡೆಡಿಕೇಶನ್ನು, ಕೆಲಸದ ಬಗ್ಗೆ ಫೋಕಸ್ಸು ಏನಿತ್ತಲ್ವಾ, ಸೇಮ್ ಅದೇ ಇವತ್ತಿಗೂ ಇರೋದು. ಅದಕ್ಕೆ ಆ ಎತ್ತರಕ್ಕೆ ಎಷ್ಟು ರೀಚ್ ಆಗಿರೋದು ಅಷ್ಟೇ. ಯೂಶ್ವಲಿ ಸೆಟ್ಟಲ್ಲಿ ಈಗ ಮೊಗ್ಗಿನ ಮನಸ್ಸು ಸೆಟ್ಟು ಒಂಥರ ಇದೇನೋ ಕಾಲೇಜು ಕ್ಯಾಂಪಸ್ಸಲ್ಲಿ ಇದ್ದಂಗೆ ಕ್ಯಾಂಪಸ್ ಥರ ಇರೋದು. ಸಿಕ್ಕಾಪಟ್ಟೆ ಆರ್ಟಿಸ್ಟ್ಗಳೇ ಸಿಕ್ಕಾಪಟ್ಟೆ, ಅದ್ರ ಜೊತೆಗೆ ಯಾವಾಗಲೂ ಜೂನಿಯರ್ಸು, ಗಲಾಟೆ ಬರೀ. ಆಮೇಲೆ ಎಲ್ಲ ಗೊತ್ತಲ್ಲ, ಎಲ್ಲ ಸೇರ್ಕೊಂಡ್ಬಿಟ್ರೆ ಸ್ಟೂಡೆಂಟ್ಸು ಸುಮ್ಮನೆ ಇರಲ್ಲ, ಬರೀ ಮಾತಾಡ್ತಾ ಇರ್ತಾರೆ ಸೇರ್ಕೊಂಡು. ಅದ್ರಲ್ಲೂ ಹುಡುಗಿರು ಇದ್ಬಿಟ್ರಂತೂ ನಿಲ್ಸೋದೇ ಇಲ್ವಲ್ಲ, ಸಿಕ್ಕಾಪಟ್ಟೆ ಮಾತು. ಸೊ ಈ ರಾಧಿಕಾ, ಈ ಬೇರೆ ಶುಭ, ಇವರೆಲ್ಲ ಸೇರ್ಕೊಂಡು ಎಲ್ಲ ಮಾತು, ಅದು ಚಿಟ್ ಚಾಟು ಅದು ಇದು ಅಂತ ಮಾತಾಡ್ತಾ ಇದ್ದಾರೆ. ಬೇರೆ ಆಕ್ಟರ್ಲ್ಲ, ಇವನು ಆಕ್ಚುಲಿ ಯಾವ್ದ್ರಲ್ಲ ಇನ್ವಾಲ್ವ್ ಆಗ್ತಾ ಇರಲಿಲ್ಲ. ಇವನು ಯಾವಾಗಲೂ ಎಲ್ಲೋ ಒಂದು ಕಡೆ ಅವನ ಪಾತ್ರ, ಆ ಪಾತ್ರಕ್ಕೆ ಏನು ಪ್ರಿಪ್ರೇಷನ್ನು, ಆ ಪಾತ್ರ ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ಬೋದು, ಈ ಥರದೇ ಇದರಲ್ಲಿ ಇರ್ತಾ ಇದ್ದೆ. ಯಾವಾಗ್ಲೂ ಬಂದು ಅವನು ಆ ಪ್ರಿಪ್ರೇಷನ್ ಮಾಡಿದ್ದನ್ನು ಮುಂದೆ ತೋರಿಸೋದು. ಸರ್ ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಹಿಂಗೆ ಮಾಡ್ತೀನಿ ನೋಡಿ, ಈ ಥರದ್ದೊಂದು ಐಡಿಯಾ ಎಕ್ಸ್ಪ್ರೆಷನ್ ಕೊಡಲ, ಈ ಥರ. ಸೊ ಅವತ್ತಿಂದನೇ ಇತ್ತು ಅದು. ಸೊ ಅದು ಅವತ್ತಿಗೆ ಗೊತ್ತಿತ್ತು, ಅಂದರೆ ಮುಂದೆ ಈತ ಒಂದು ಒಳ್ಳೆ ಕಲಾವಿದ ಆಗ್ತಾನೆ, ಕನ್ನಡಕ್ಕೊಂಡೆ ಒಬ್ಬ ಒಳ್ಳೆ ಹೀರೋ ಆಗ್ತಾನೆ ಅಷ್ಟಂತ ಅನಿಸಿತ್ತು. ಈ ಥರ ನ್ಯಾಷನಲ್ ಲೆವೆಲ್ಲು, ಪ್ಯಾನ್ ಇಂಡಿಯಾ ಅದೆಲ್ಲ ನಮಗೂ ಗೊತ್ತಿರಲಿಲ್ಲ. ಅವನ ಹಾರ್ಡ್ ವರ್ಕು, ಅವನ ಡೆಡಿಕೇಶನ್ನು ಎಲ್ಲವೂ ಸೇರಿ ಅವನ್ನ ಅಲ್ಲಿಗೆ ತಗೊಂಡೋಗಿದೆ ಅಷ್ಟೇ. ನೀವು ಹೇಳಿದ ಮಾತೇ ಭಾಳ ಜನ ಹೇಳಿದ್ದಾರೆ, ಎಷ್ಟು ಜೊತೆ ಕೆಲಸ ಮಾಡಿರೋರು.
ಬೇರೆಯವ್ರ ಥರ ಸೆಟ್ಟಿಗೆ ಬಂದರೆ ಅದು ಇದು ಮಾತಿಲ್ವೇ ಇಲ್ಲ. ಬರೀ ಸಿನಿಮಾಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾನೆ. ಫಸ್ಟ್ ಸಿನಿಮಾದಲ್ಲಿ ನೀವು ಕಂಡುಕೊಂಡಿರೋದು ಇವತ್ತಿಗೆ ಅವರು ಬಹುಶಃ ದಟ್ ಏನು ಹೇಳ್ತೀವಿ ಪ್ಯಾಷನ್ ಅದ್ರ ಬಗ್ಗೆ ಇರುವಂಥದ್ದು. ಅದಕ್ಕಾಗಿ ನನ್ನ ಸೆಟ್ಟಲ್ಲಿ ಬೇರೆ ಏನೂ ಇಲ್ಲವೇ ಇಲ್ಲಂತೆ ವಿಚಾರಗಳು. ಸೊ ಮೊಗ್ಗಿನ ಮನಸ್ಸು ಒಂದು 5 ಅವಾರ್ಡ್ ತಗೊಂಡಂತಹ ಸಿನಿಮಾ, ಏನು ಫಿಲ್ಮ್ ಫೇರ್ ಅವಾರ್ಡ್ 5 ಅವಾರ್ಡನ್ನು ತಗೊಂಡು ನೀವು ಪ್ರೆಸ್ ಕ್ಲಬ್ಬಿಗೆ ಬಂದ್ರಿ. 5 ಜನ ನಿಲ್ಲಿಸಿ ಫೋಟೋ ತೆಗೆದಿದ್ದು ನನಗೆ ನೆನಪಿದೆ. ಪ್ರೆಸ್ ಮೀಟ್ ಅಟೆಂಡ್ ಮಾಡಿದ್ದು 6ರಿಂದ ಇಲ್ಲಿವರೆಗೂ ಬ್ರ್ಯಾಟ್ವರೆಗೂ ಒಂದು 12 13 ಸಿನಿಮಾ ನನ್ನ ನಂಬರ್ ಲೆಕ್ಕ ಹಾಕಿದ್ದು. ಈ ಜರ್ನಿ ನೋಡಿದಾಗ ಏನು ಅನ್ಸುತ್ತೆ, ಎಲ್ಲವನ್ನೂ ನೋಡಿದಾಗ ಅಥವಾ ಈ ದೊಡ್ಡ ಸ್ಟಾರ್ ಸಿನಿಮಾಗಳನ್ನು ಮಾಡುವಾಗಿನ ಮತ್ತು ಹೊಸಬರ ಸಿನಿಮಾ ಮಾಡುವಾಗಿನ ವ್ಯತ್ಯಾಸಗಳನ್ನು ನೀವೇನು ಕಂಡ್ಕೊಂಡು? ಅಲ್ಲ, ಏನು ಯಾವುದು ನನಗೆ ಅಂತ ದೊಡ್ಡ ಮೇಜರ್ ಡಿಫ್ರೆನ್ಸ್ ಅಂತ ಕಾಣಿಸಿಲ್ಲ. ಬಟ್ ದೊಡ್ಡ ಸ್ಟಾರ್ಗಳಿಗೆ ಸಿನಿಮಾ ಮಾಡುವಾಗ ಅವ್ರಿಗೆ ಕತೆ ಮಾಡಬೇಕಾಗತ್ತೆ, ಹೊಸಬ್ರಿಗೆ ಸಿನಿಮಾ ಮಾಡುವಾಗ ಕತೆಗೆ ತಕ್ಕಂಗೆ ಆರ್ಟಿಸ್ಟ್ಗಳು ಹುಡುಕಬೇಕಾಗುತ್ತೆ. ಮಿಕ್ಕಿ ಅದು ಬಿಟ್ಟರೆ ಇನ್ನು ಮೇಕಿಂಗಲ್ಲಾಗಲಿ ಎಕ್ಸಿಕ್ಯೂಷನಲ್ಲಾಗಲಿ ಆ ಥರದ್ದು ಏನು ದೊಡ್ಡ ಡಿಫ್ರೆನ್ಸ್ ನನಗಂತೂ ಏನೂ ಕಾಣಿಸಿಲ್ಲ. ಈ ಬಚ್ಚನ್ ಹೇಗೆ ಕೂಡು ಬಂದಿದ್ದು ಸರ್? ಇಲ್ಲ, ಅದು ಕೃಷ್ಣನ್ ಲವ್ ಸ್ಟೋರಿ ದೊಡ್ಡ ಹಿಟ್ ಆಯ್ತಲ್ವಾ. ದೊಡ್ಡ ಹಿಟ್ ಆದ್ಮೇಲೆ ಉದಯ್ ಮೆಹ್ತಾ ಅವರು ನೆಕ್ಸ್ಟ್ ಸಿನಿಮಾ ಇಲ್ಲ ಒಂದು ದೊಡ್ಡ ಸ್ಟಾರ್ ಜೊತೆ ಮಾಡೋಣ ಅಂತ ಅವ್ರದ್ದು ಆಸೆ. ಫಸ್ಟ್ ಉದಯ್ ಮೆಹ್ತಾ ಅವ್ರ ಆಸೆ ಅದು, ಯಾರಾದ್ರೂ ಒಬ್ರು ಸ್ಟಾರ್ ಜೊತೆ ಮಾಡೋಣ ನೆಕ್ಸ್ಟ್ ಪಿಕ್ಚರ್ನ ಅಂತ. ಸೊ ಅವಾಗ ನನಗೆ ಪರ್ಸನಲ್ ಆಗಿ ಸುದೀಪ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಯಾಕೆ ನಾನು ಸುದೀಪ್ ಅವ್ರಿಗೂ ಫ್ಯಾನ್ ಆಗಿದ್ದವನು. ನಾನು ಇನ್ನು ಡೈರೆಕ್ಟರ್ ಆಗಕ್ಕೆ ಮುಂಚೆ ಅವ್ರು ಹುಚ್ಚ ಫಿಲ್ಮ್ ಎಲ್ಲ ನೋಡುವಾಗ ನಾನು ಇನ್ನೂ ಡೈರೆಕ್ಟರ್ ಆಗಿರಲಿಲ್ಲ, ಇನ್ನೂ ಅಸಿಸ್ಟೆಂಟ್ ಡೈರೆಕ್ಟರ್ ಅಷ್ಟೇ ಅಲ್ಲ. ಸೊ ಸುದೀಪ್ ಅವ್ರ ಜೊತೆ ಮಾಡೋಣ ಅಂತಂದಾಗ ಉದಯ್ ಸರ್ನು ಓಕೆ ಅಂತಂದ್ರು. ಓಕೆ, ಸುದೀಪ್ ಅವ್ರ ಜೊತೆ ಮಾಡ್ಬೋದು ಫಿಲಮು ಅಂತ. ಸೊ ಹಾಗೆ ನಾವು ಹೋಗಿ ಸುದೀಪ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಒಂದು ಕತೆ, ಅದೇ ಅವಾಗ ಹೇಳಿದ್ದೆ ಕತೆ, ಒಂದು 2-3 ಕತೆ ಹೇಳಿದೆ ನಾನು ಆ್ಯಕ್ಚುಲಿ ಅವ್ರಿಗೆ. ಅದರಲ್ಲಿ ಅವ್ರಿಗೆ ಬಚ್ಚನ್ ಇಷ್ಟ ಆಯಿತು. ಬಚ್ಚನ್ ಇಷ್ಟ ಆಗಿ ಅಲ್ಲಿಂದ ಬಚ್ಚನ್ ಸಿನಿಮಾ ಆಗಿದೆ ಅಷ್ಟೇ. ಓಕೆ, ನಮಸ್ಕಾರ, ನಾನು ನಿಮ್ಮ ಶಶಾಂಕ್ ಮಾತಾಡ್ತಾ ಇದ್ದೀನಿ. ನಿಮಗೆ ನೀವು ಸಿನಿಮಾಸಕ್ತರಾಗಿದ್ದರೆ ಅಥವಾ ಸಿನಿಮಾದ ಟೆಕ್ನಿಕಲ್ ವಿಷಯಗಳನ್ನು ಏನಾದ್ರು ತಿಳ್ಕೋಬೇಕು ಅಥವಾ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿ ನೀವು ಏನಾದರೂ ಭಾಗಿಯಾಗಬೇಕು ಅಂತ ಇದ್ದರೆ ಮಿಸ್ ಮಾಡ್ದಲೇ ನೀವು ಈ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ನೋಡಬೇಕು. ಯಾಕೆಂದರೆ ಈ ಚಾನಲ್ನಲ್ಲಿ ಸಿನಿಮಾಗಳ ಕುರಿತಾಗಿ ವಿಷಯಗಳನ್ನು ಹೇಳೋದಲ್ಲದೆ ಸಿನಿಮಾದ ಟೆಕ್ನಿಕಾಲಿಟೀಸ್ ಏನಿದೆ ಮತ್ತು ಸಿನಿಮಾ ರಂಗದ ಒಳಗೆ ನಾವೇನಾದರೂ ವಿಷಯಗಳನ್ನು ತಿಳ್ಕೊಬೇಕು, ಟೆಕ್ನಿಕಲ್ ವಿಷಯಗಳನ್ನು ತಿಳ್ಕೊಬೇಕು ಅಥವಾ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಬೇಕು ಅನ್ನೋ ಒಂದು ಆಸೆ ಇದ್ದರೆ ನಿಮಗೆ ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದಂಥ ಎಲ್ಲ ವಿಚಾರಗಳು ಮನೋರಂಜನೆ ಜೊತೆಗೆ ಇಲ್ಲಿ ಸಿಗ್ತವೆ ಮತ್ತು ನಿಮಗೆ ಎಲ್ಲೋ ಒಂದು ಕಡೆ ಒಂದು ಟಾರ್ಚ್ ಲೈಟ್ ಥರ ಕೆಲಸ ಕೂಡ ಮಾಡುತ್ತೆ ಈ ಚಾನಲ್.